ವಿದ್ಯಾರ್ಥಿಗಳು ನಿದ್ರೆಯನ್ನು ಮಾಡಬೇಕು. ಏನು ಸರ್ MBBSಗೆ ಹೋಗಬೇಕು, ಬಹಳ ಕಠಿಣವಾದದ್ದು ಅಂತ ಹೇಳ್ತಾ ಇದ್ದೀರಿ, ಆದರೂ ನಿದ್ರೆ ಮಾಡಬೇಕು ಅಂತ ಹೇಳ್ತೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೇಳೋದಾದರೆ, ಮುಂದೆ ನೀವು ಮಿದುಳಿನ ಬಗ್ಗೆ ಅಧ್ಯಯನ ಮಾಡ್ತೀರಿ, ನಿದ್ರೆಯ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅಲ್ಲಿ ಹೇಳುತ್ತೆ ವಿದ್ಯಾರ್ಥಿಗಳಾದವರು 7 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ ಹೇಳುತ್ತೆ ವೈದ್ಯಕೀಯ ವಿಜ್ಞಾನ. Because the memory consolidation takes place only when you are having good sleep. If you don't have proper sleep, then whatever you have studied, your brain will not understand, your brain will not retain, your brain will not form a new network. So, a sound sleep of 7 hours is essential for students. ಆದರೆ ವೈದ್ಯಕೀಯ ವೃತ್ತಿಗೆ ಹೋದ ಮೇಲೆ ನಿಮಗೆ ಅನಿಸುತ್ತೆ, ಹೇಗೆ ಈ 7 ಗಂಟೆಗಳ ಕಾಲ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಸುಳುಹುಗಳು ನಿಮಗೆ ಸೊರೆಯುತ್ತೆ. ಒಂದು ಪವರ್ ಸ್ಲೀಪ್ ಅಂತ ಒಂದು ತಂತ್ರ ಉಂಟು. ಇವತ್ತು ಮಧ್ಯಾಹ್ನ ನಾನು ಸಹ 5 ನಿಮಿಷಗಳ ಕಾಲ ಆ ಪವರ್ ಸ್ಲೀಪ್ ನಿದ್ರೆಯನ್ನ ಮಾಡಿದೆ. ಏನ್ ಸರ್ ಪವರ್ ಸ್ಲೀಪ್ ಅಂತ ಹೇಳ್ತೀರಾ, ಕೇಳೇ ಇಲ್ಲ ನಾವು ಅಂತ ಹೇಳ್ಬೋದು. ಬಹಳ ಸರಳ. ಯೋಗದಲ್ಲಿ ಶವಾಸನ ಅಂತ ಒಂದಿದೆ. ಈ ಶವಾಸನದಲ್ಲಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ನೀವು ಆಜ್ಞೆಯನ್ನು ನೀಡ್ತೀರಿ, ವಿಶ್ರಾಂತಿ ಪಡೆ, ವಿಶ್ರಾಂತಿ ಪಡೆ, 100ಕ್ಕೆ 100ರಷ್ಟು ವಿಶ್ರಾಂತಿಯನ್ನು ಪಡೆ ಅಂತ ಹೇಳಿ ಕಾಲಿಂದ ಹಿಡಿದು ನೇರವಾಗಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೇಳ್ತಾ ಕೊನೆಗೆ ಮಿದುಳಿಗೆ ಮನಸ್ಸಿಗೆ ಹೇಳ್ತೀರಿ ವಿಶ್ರಾಂತಿ ಪಡೆ, ವಿಶ್ರಾಂತಿ ಪಡೆ. ನಿಮ್ಮ ಮಾತನ್ನ ಕೇಳಿ ಇಡೀ ದೇಹ ಸಡಿಲವಾಗುತ್ತೆ. ಎಷ್ಟೇ ನೋವು ಇರಲಿ, ಎಷ್ಟೇ ಕಷ್ಟಪಟ್ಟಿರಲಿ, ಏನೆಲ್ಲ ಚಿಂತೆಗಳು ನಿಮ್ಮನ್ನು ಬಾಧಿಸುತ್ತಿರಲಿ, ಎಲ್ಲವನ್ನ ಪರಿಹಾರ ಮಾಡುತ್ತೆ ಈ ಪವರ್ ಸ್ಲೀಪ್. 5 ನಿಮಿಷದ ಪವರ್ ಸ್ಲೀಪ್. ಈ 5 ನಿಮಿಷದ ಪವರ್ ಸ್ಲೀಪ್ ಅನ್ನ, ಆ ತಂತ್ರವನ್ನ ನೀವು ರೂಢಿಸಿಕೊಂಡಲ್ಲಿ 7 ಗಂಟೆಗಳ ನಿದ್ರೆ ನಿಮಗೆ ಅನಗತ್ಯ ಆಗುತ್ತೆ. 5 ಗಂಟೆಗಳ ನಿದ್ರೆ ಸಾಕಾಗುತ್ತೆ. ಹಾಗಾಗಿ ನೀವು ಬಹಳ ಬಹಳ ಮುಖ್ಯವಾಗಿ ನಿಮ್ಮ ನಿದ್ರೆಯ ಕಡೆ ಗಮನ ಕೊಡಿ. ಸಹಾಯ ಬೇಕಾದಾಗ ದಯವಿಟ್ಟು ನಿಮ್ಮ ಹೆತ್ತವರನ್ನ, ನಿಮ್ಮ ಪಾಲಕರನ್ನ, ನಿಮ್ಮ ಗೆಳೆಯರನ್ನ ಕೇಳಿ. ನಿಮ್ಮ ಸಮಸ್ಯೆಯನ್ನ ಹಂಚಿಕೊಂಡ್ರೆ ಹಗುರವಾಗುತ್ತೆ. ಹಂಚಿಕೊಳ್ಳದೆ ಹಾಗೆ ಇಟ್ಟುಕೊಂಡ್ರೆ ಆ ಸಮಸ್ಯೆ ಬೆಟ್ಟದ ರೂಪವನ್ನ ತಳೆಯುತ್ತೆ. ಚಿತೆಗೂ ಚಿಂತೆಗೂ ಇರತಕ್ಕಂಥ ವ್ಯತ್ಯಾಸ ಒಂದೇ 0. ಚಿಂತೆಯನ್ನ ಹಂಚಿಕೊಳ್ಳದೆ ಇದ್ರೆ ಚಿತೆಯನ್ನ ಏರಬೇಕಾದದ್ದು ಅನಿವಾರ್ಯವಾಗುತ್ತೆ. ಹಾಗಾಗಿ ನಿಮ್ಮ ನೋವು ನಲಿವುಗಳನ್ನ ಹಂಚಿಕೊಳ್ಳಿ, ಹಂಚಿಕೊಳ್ಳಿ, ಹಂಚಿಕೊಳ್ಳಿ. ನಿಮ್ಮ ಹೆತ್ತವರೊಡನೆ, ನಿಮ್ಮ ಅಧ್ಯಾಪಕರೊಡನೆ, ನಿಮ್ಮ ಗೆಳೆಯರೊಡನೆ.